Hello everyone, welcome back to Sandeep Math Studio. In today's video, we are going to learn chapter 3 pair of linear equation in two variables. Okay, na? Before going to pair of linear equation in two variables, already in the last video ನಾನು ಹೇಳಿದ್ದೀನಿ ಏನಂತ ಪಾಲಿನಾಮಿಯಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಆಗಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲಿ ಈಸಿ ಆಗೋದು ಅಂತ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಪ್ರೀವಿಯಸ್ ವಿಡಿಯೋ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಓಕೆನಾ? So without wasting the time, let us see what is pair of linear equation in two variables. See, in the previous video ನಾವೇನು ಕಲ್ತಿದ್ದೀವಿ ಅಂದರೆ p of x is equals to, ನಾವಿಲ್ಲಿ ಲೀನಿಯರ್ ಈಕ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ax plus b. ಓಕೆನಾ? ಇದು ಪಾಲಿನಾಮಿಯಲ್ ಆ್ಯಂಡ್ ಇಟ್ ಈಸ್ ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ನಮಗೆ ಗೊತ್ತಿದೆ. ಬಟ್ ಈಕ್ವೇಷನ್ ಅಂದರೆ ಏನು? ಸಿ ಸಪೋಸ್ ಇದೊಂದು ಎಕ್ಸ್ಪ್ರೆಷನ್ಗೆ ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು 0 ಈಕ್ವಲ್ ಟು, ಹಿಯರ್ ಈಕ್ವಲ್ ಬರ್ತಾ ಇದೆ, ಈಕ್ವಲ್ ಸಿಂಬಲ್ ಇದೆ. ಯಾವುದೇ ಒಂದು ಎಕ್ಸ್ಪ್ರೆಷನ್ಗೆ ಈಕ್ವಲ್ ಸಿಂಬಲ್ ಇದ್ದರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಈಕ್ವೇಷನ್. ನಾವಿಲ್ಲಿ ಲೀನಿಯರ್ ಈಕ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಿಂದ ಹ್ಯಾವ್ ಟೇಕನ್ ಎ ಎಕ್ಸ್ ಪ್ಲಸ್ ಬಿ. ಈಗ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಲೂ ಬರುತ್ತೆ, ಏನದು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0. ನಾವೀಗ ಎಕ್ಸಾಂಪಲ್ ನೋಡೋದಾದರೆ, ಲೆಟ್ ಅಸ್ ಟೇಕ್ ಎನಿ ಎಕ್ಸ್ಪ್ರೆಷನ್. 2x ಪ್ಲಸ್ 3 ಈಕ್ವಲ್ಸ್ ಟು 0, 7x ಪ್ಲಸ್ 4 ಈಕ್ವಲ್ಸ್ ಟು 0. ಹೌದಲ್ವಾ? ಇದೆಲ್ಲ ಲೀನಿಯರ್ ಈಕ್ವೇಷನ್. ಲೀನಿಯರ್ ಈಕ್ವೇಷನ್ ಇನ್ ಹೌ ಮೆನಿ ವೇರಿಯಬಲ್ಸ್? ಸಿ ನೋಡಿ, ಇಲ್ಲಿ ಎಷ್ಟು ವೇರಿಯಬಲ್ ಇದೆ? 1 ವೇರಿಯಬಲ್ ಇದೆ, ಇಲ್ಲೂ 1 ವೇರಿಯಬಲ್ ಇದೆ. ಸೊ ಐ ಕ್ಯಾನ್ ಕಾಲ್ ಇಟ್ ಆಸ್ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್. ಬಟ್ here pair of linear equation in two variables, they are talking about two variables ಅಂತಂದ್ರೆ ಎರಡು ವೇರಿಯಬಲ್ ಇರಬೇಕು. ಇಲ್ಲಿ ಒಂದೇ ವೇರಿಯಬಲ್ ಇದೆ. ಫಾರ್ ಎಕ್ಸಾಂಪಲ್ 9x ಪ್ಲಸ್ 11y ಪ್ಲಸ್ 5 ಈಕ್ವಲ್ಸ್ ಟು 0. ಫಸ್ಟ್ ಇದು ಲೀನಿಯರ್ ಈಕ್ವೇಷನ್ನ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಹೇಗೆ ಚೆಕ್ ಮಾಡೋದು? ಇಫ್ ದ ಹೈಯೆಸ್ಟ್ ಪವರ್ ಈಸ್ 1 ಫಾರ್ ಎನಿ ವೇರಿಯಬಲ್, if the highest power is 1 for any variable, then it is called as linear equation. ಅದು ನಾವು ಪ್ರೀವಿಯಸ್ ವಿಡಿಯೋಲಿ ಕಲ್ತಿದ್ದೀವಿ. ಇಲ್ಲಿ 2 ವೇರಿಯಬಲ್ ಅಂತ ನಾವು ಕಂಡುಹಿಡಿಯೋದು ಹೇಗೆ? ಸಿ ಹಿಯರ್ ಎಕ್ಸ್ ವೈ, ದೀಸ್ ಟು ಆರ್ ಡಿಫ್ರೆಂಟ್ ವೇರಿಯಬಲ್ಸ್ ಅಲ್ವಾ? ಇದೊಂದು ವೇರಿಯಬಲ್, ಇದೊಂದು ವೇರಿಯಬಲ್. ನಾವು ಎಷ್ಟು ವೇರಿಯಬಲ್ ಇಲ್ಲಿ ಯೂಸ್ ಮಾಡಿದ್ದೀವಿ? 2 ವೇರಿಯಬಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ಇದು ನಾವೇನಂತ ಕರಿಬೋದು? ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಇನ್ 2 ವೇರಿಯಬಲ್ಸ್ ಆದರೆ ನಂಗೆ ಇನ್ನೊಂದು ಇಕ್ವೇಷನ್ ಬೇಕು. 17x ಪ್ಲಸ್ 18y ಪ್ಲಸ್ 21 ಈಕ್ವಲ್ಸ್ ಟು 0. ಇದು ಒನ್ ಆಫ್ ದ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್, ಇದು ಅನದರ್ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್ಸ್. ಇವೆರಡೂ ಸೇರಿದ್ರೆ ಏನಾಗುತ್ತೆ? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹೇಗೆ ಬರಿತೀವಿ ನಾವು? ಸಿ, ಎರಡು ಈಕ್ವೇಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಐ ಕ್ಯಾನ್ ರೈಟ್ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0. ಇಲ್ಲಿ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0. ಇಲ್ಲಿ ಯಾಕೆ a1 a2 b1 b2 c1 c2 ತಗೋತಾ ಇದ್ದೀನಿ ಅಂತಂದರೆ, ಇಲ್ಲಿ ನಾವು ಬರೀ ಕೋಎಫಿಷಿಯಂಟ್ ಆಫ್ ಎಕ್ಸ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀವಿ. ಎಕ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ, ವೈ ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ, ಕಾನ್ಸ್ಟೆಂಟ್ ಅಲ್ವಾ? ಸೊ ಅದರಿಂದ ನಾವು ಯಾವುದನ್ನ ಚೇಂಜ್ ಮಾಡ್ತಾ ಇದೀವಿ ಅದಕ್ಕೆ ಮಾತ್ರ ನಾನು ನಂಬರ್ಸ್ ಹಾಕ್ತಾ ಇದ್ದೀನಿ. a1 a2 b1 b2 c1 c2. ಓಕೆನಾ? ಇದರಲ್ಲೂ ಕಂಡೀಷನ್ ಇದೆ, ಏನು? a ಆ್ಯಂಡ್ b ಮಸ್ಟ್ ಬಿ ನಾಟ್ ಈಕ್ವಲ್ ಟು 0. ಹೌದಲ್ಲ? a b ಮಸ್ಟ್ ಬಿ ನಾಟ್ ಈಕ್ವಲ್ ಟು 0 ಆರ್ a1 b1 a2 b2 ಮಸ್ಟ್ ಬಿ ನಾಟ್ ಈಕ್ವಲ್ ಟು 0 ಆ್ಯಂಡ್ a b c ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಇದು ಕಂಪ್ಲೀಟ್ ಒಂದು ಇಂಟ್ರಡಕ್ಷನ್ ಅಂದರೆ ಏನು? ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಅಂದರೆ ಯಾವ ಥರ ಈಕ್ವೇಷನ್ಸ್ ಬರುತ್ತೆ ಅಂತ. ಇದು ನೆಕ್ಸ್ಟ್ graphical method of solution of pair of linear equation in 2 variables. ಓಕೆನಾ? ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್. ಸೊ ಗ್ರಾಫಿಕಲ್ ಮೆಥಡ್ ಅಂದರೆ ಆಬ್ವಿಯಸ್ಲಿ ನಮ್ಗೆ ಅದೇನು ಗೊತ್ತಿರಬೇಕು? ಗ್ರಾಫ್ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಹಾಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಪೇರ್ ಅಂದರೆ 2 ಗ್ರಾಫ್ಸ್ ಬರುತ್ತೆ ಇಲ್ಲಿ. ಈಗ ಫಸ್ಟ್ ಗ್ರಾಫ್ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0. ಇದಕ್ಕೆ ಗ್ರಾಫ್ ಯಾವ ರೀತಿ ಬರುತ್ತೆ? ಇದಕ್ಕೆ ಗ್ರಾಫ್ ಬಂದು ಸ್ಟ್ರೈಟ್ ಲೈನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಆದರೆ ಏನು ಬಂತು? ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ನಮಗೆ ಪ್ಯಾರಾಬೋಲಾ ಬಂತು. ಬಟ್ ಇಲ್ಲಿ ನಾವು
ಲೀನಿಯರ್ ಇಕ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲೀನಿಯರ್ ಇಕ್ವೇಷನ್ ಏನು ಬರುತ್ತೆ? ಸ್ಟ್ರೈಟ್ ಲೈನ್ ಬರುತ್ತೆ. ಹಾಗಿದ್ರೆ ಸೆಕೆಂಡ್ ಇಕ್ವೇಷನ್ಗೆ ಏನು ಬರುತ್ತೆ? ಸೆಕೆಂಡ್ ಇಕ್ವೇಷನ್ ಕೂಡ ಸೇಮ್ ಸ್ಟ್ರೈಟ್ ಲೈನ್ ಬರುತ್ತೆ. ಆ್ಯಂಡ್ ನಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಸೊಲ್ಯೂಷನ್ ಬರ್ಬೋದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇದ್ದಾಗ ಎಷ್ಟು ಸೊಲ್ಯೂಷನ್ ಬರ್ಬೋದು? ಸಿ, ನಮಗೆ ಬರೀ ಒಂದೇ ಒಂದು ಈಕ್ವೇಷನ್ ಇದ್ದಿದ್ರೆ ನಮಗೆ ಒಂದು ಸೊಲ್ಯೂಷನ್ ಅಂತ ಡೈರೆಕ್ಟಾಗಿ ಹೇಳ್ತಿದ್ದು ಬೈ ಸೀಯಿಂಗ್ ದ ಪವರ್. ಸರ್, ಹೈಯೆಸ್ಟ್ ಪವರ್ 1 ಇದೆ, ಸೊ ನಾನು ಒಂದು ಸೊಲ್ಯೂಷನ್ ಅಂತ ಬರಿತೀನಿ ಅಂತ ಈಸಿಯಾಗಿ ನೀವು ಬರಿಬೋದಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಬೇರೆ ಇದೆ, 2 ಈಕ್ವೇಷನ್ಸ್ ಬೇರೆ ಇದೆ, ಹೌದಲ್ವಾ? ಹಾಗಿದ್ರೆ ಯಾವ ರೀತಿ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅದನ್ನೇ ನಾವೀಗ ಗ್ರಾಫಲ್ಲಿ ಚೆಕ್ ಮಾಡೋದು. ಓಕೆನಾ? ಸಿ, ಇವೆರಡು ಲೈನ್ ಐದರ್ ಇಂಟರ್ಸೆಕ್ಟ್ ಆದರೂ ಆಗ್ಬೋದು, ಈ ರೀತಿ ಇಂಟರ್ಸೆಕ್ಟ್ ಆದರೂ ಆಗ್ಬೋದು, ಒಂದ್ರ ಮೇಲೊಂದು ಬರ್ಬೋದು, ಅಥವಾ ಟಚ್ ಆಗದೆ ಕೂಡ ಇರ್ಬೋದು, ಹೌದಲ್ವಾ? ಸೊ ಈ ರೀತಿ ಬಂದರೆ ಎಷ್ಟು ಸೊಲ್ಯೂಷನ್ ಬರುತ್ತೆ, ಯಾವ ರೀತಿ ಸೊಲ್ಯೂಷನ್ ಬರುತ್ತೆ, ಅದೇ ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್. ಅದ್ರ ಮೇಲೆ ಸ್ವಲ್ಪ ಕಂಡೀಷನ್ಸ್ ಇದೆ, ನೋಡೋಣ ಬನ್ನಿ. ದ ಲೈನ್ಸ್ ಮೇ ಇಂಟರ್ಸೆಕ್ಟ್ ಇನ್ ಅ ಸಿಂಗಲ್ ಪಾಯಿಂಟ್. ಆ ಎರಡು ಲೈನು ಇಂಟರ್ಸೆಕ್ಟ್ ಆಗ್ಬೋದು ಒಂದು ಸಿಂಗಲ್ ಪಾಯಿಂಟಲ್ಲಿ. ಆಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಆಸ್ ಎ ಯೂನಿಕ್ ಸೊಲ್ಯೂಷನ್. ಆ ಥರ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ ಎಷ್ಟು ಸೊಲ್ಯೂಷನ್ನು? ಒಂದು ಸೊಲ್ಯೂಷನ್ನು. ಅದು ಯಾವ ರೀತಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಬೋದು. ಜಸ್ಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ಯಾವ ರೀತಿ ಸೊಲ್ಯೂಷನ್ ಬರುತ್ತೆ ಅಂತ. ಆ ಎರಡು ಲೈನು ಇಂಟರ್ಸೆಕ್ಟ್ ಆಗ್ತಾ ಇದೆ ಒಂದು ಪಾಯಿಂಟಲ್ಲಿ ಅಂದರೆ ನಿಮಗೆ ಏನು ಸಿಗುತ್ತೆ? ಒಂದು ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ. ಆ ಯೂನಿಕ್ ಸೊಲ್ಯೂಷನ್ ನಾವೇನಂತ ಕರಿಬೋದು? ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಕನ್ಸಿಸ್ಟೆಂಟ್ ಅಂದರೆ ಇಟ್ ಹ್ಯಾಸ್ ಸೊಲ್ಯೂಷನ್. ಸೊಲ್ಯೂಷನ್ ಇದ್ರೆ ಮಾತ್ರ ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ನೆಕ್ಸ್ಟ್ ಅಲ್ಲಿ, ದ ಲೈನ್ಸ್ ಮೇ ಬಿ ಪ್ಯಾರಲಲ್ ಅಂದರೆ ಟಚ್ ಆಗ್ತಾ ಇಲ್ಲ, ಒಂದಕ್ಕೊಂದು ಟಚ್ಚೇ ಆಗ್ತಾ ಇಲ್ಲ. ಇನ್ ದಿಸ್ ಕೇಸ್ ದ ಈಕ್ವೇಷನ್ ಹ್ಯಾವ್ ನೋ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ನೇ ಇಲ್ಲ. ಸೊಲ್ಯೂಷನ್ ಇದ್ರೆ ಕನ್ಸಿಸ್ಟೆಂಟ್ ಅಂತ ಕರಿತೀವಿ, ಸೊಲ್ಯೂಷನ್ ಇಲ್ಲ ಅಂದರೆ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಇನ್ಕನ್ಸಿಸ್ಟೆಂಟ್ ಅಂದ್ರೆ ಏನೋ ಸೊಲ್ಯೂಷನ್ ಇಲ್ಲ, ದೇರ್ ಇಸ್ ನೋ ಸೊಲ್ಯೂಷನ್, ವಿ ಆರ್ ನಾಟ್ ಗೆಟಿಂಗ್ ಎನಿ ಸೊಲ್ಯೂಷನ್ ಫ್ರಮ್ ದೋಸ್ ಟು ಸ್ಟ್ರೈಟ್ ಲೈನ್ಸ್ ಅಂತ. ನೆಕ್ಸ್ಟ್, ದ ಲೈನ್ಸ್ ಮೇ ಕೋಇನ್ಸಿಡೆಂಟ್ ಒಂದ್ರ ಮೇಲೆ ಒಂದಿದೆ. ಇನ್ ದಿಸ್ ಕೇಸ್ ದ ಈಕ್ವೇಷನ್ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂದರೆ ಇನ್ಫೈನೈಟ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ, 1 2 ಅಂತಲ್ಲ, ಇನ್ಫೈನೈಟ್ ಸೊಲ್ಯೂಷನ್ ಸಿಗುತ್ತೆ. ಅದನ್ನು ನಾವು ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅದನ್ನ ಏನಂತ ಕರಿತೀವಿ? ಡಿಪೆಂಡೆಂಟ್ ಅಂತ ಕರಿತೀವಿ. ನೋಡಿ, ಇಂಟರ್ಸೆಕ್ಟ್ ಅಂತಂದರೆ ಈಗ ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆನಾ? ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ? ಒಂದೇ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವಾ? ಅಲ್ವಾ? ಒಂದೇ ಸೊಲ್ಯೂಷನ್ನು. ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ ಒಂದೇ ಸೊಲ್ಯೂಷನ್ನು. ಈಗ 2 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಲ್ಲ, 2 ಸ್ಟ್ರೈಟ್ ಲೈನ್ ಯೂಸ್ ಮಾಡ್ತಾ ಇದೀವಿ ಅಂದರೆ ನಮಗೆ ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಪ್ಯಾರಾಬೋಲಾ ಆಗಿದ್ರೆ ನಮಗೆ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇತ್ತು. ಇದು ಫಸ್ಟ್ ಮೀನಿಂಗ್, ಫಸ್ಟ್ ಸೆಂಟೆನ್ಸ್ ಮೀನಿಂಗ್. ಸೆಕೆಂಡ್ ಸೆಂಟೆನ್ಸ್ ಏನಿದೆ? ಪ್ಯಾರಲಲ್. ಈಗ ನೋಡಿ, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ, ಎಲ್ಲೂ ಟಚ್ಚೇ ಆಗ್ತಾ ಇಲ್ಲ. ನಾವು ಎನಿಮೀಸ್ ಅನ್ನೋ ಥರ, ನಾನು ನೋಡಿದ್ರು ನಿನ್ನ ಮಾತಾಡ್ಸಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಥರ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಗ್ಯಾಪ್ ಇದೆ, ಎಲ್ಲೂ ಟಚ್ ಕೂಡ ಆಗ್ತಾ ಇಲ್ಲ. ಸೊ ಟಚ್ ಕೂಡ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಕಾನ್ವರ್ಸೇಷನ್ ಆಗ್ತಾ ಇಲ್ಲ ಅಂದರೆ ಏನು? ನೋ ಸೊಲ್ಯೂಷನ್, ಸೊಲ್ಯೂಷನ್ನೇ ಇಲ್ಲ. ಇಲ್ಲಿ ಯಾವ ರೀತಿ? ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಅವಾಗ ಬರ್ತಾನೆ, ಹಾಯ್ ಅಂತಾನೆ ಹೋಗ್ತಾನೆ. ಇದು ಯಾವ ರೀತಿ ಆಯಿತು? ಇದು ಎನಿಮೀಸ್ ಆಗೋಯ್ತು, ಎನಿಮಿ. ಇದು ಜಸ್ಟ್ ಫ್ರೆಂಡ್. ಈ 3ನೇ ಪಾಯಿಂಟ್ ಇದೆಯಲ್ಲ, ಅದು ಬೆಸ್ಟ್ ಫ್ರೆಂಡು. ಈಗ ನೋಡಿದಿರಲ್ವಾ ನೀವು, ನಿಮ್ಮ ಫ್ರೆಂಡ್ಸ್ ಮನೆಗಳಿಗೆ ಹೋಗ್ಬಿಟ್ಟೆ, ಬೆಸ್ಟ್ ಫ್ರೆಂಡ್ ಮನೆಗಳಿಗೆ ಹೋಗ್ಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರೋದು, ಚಿಪ್ಸ್ ತಿನ್ಕೊಂಡು ಗೇಮ್ ಆಡ್ಕೊಂಡು. ಅದೇ ರೀತಿ ಇಲ್ಲೂ ಅಷ್ಟೇ, ಮೀಟ್ ಮಾಡಿದ್ರೆ ಹೋಗೋದೇ ಇಲ್ಲ, ಬಿಟ್ಟು ಹೋಗೋದೇ ಇಲ್ಲ, ಆ ರೀತಿ. ಈ ಥರ ಟೈಮಲ್ಲಿ ನೀವು ಎಷ್ಟು ಮಾತಾಡ್ತೀರಾ, ತುಂಬ ಕಾನ್ವರ್ಸೇಷನ್ ಮಾಡ್ತೀರಾ ಅಲ್ವಾ? ಅದ್ರ ಬಗ್ಗೆ ಇದ್ರ ಬಗ್ಗೆ, ಅವನು ಹಂಗಿದ್ದ ಇವಳು ಹಿಂಗಿದ್ಲು ಅಂತೆಲ್ಲ ಮಾತಾಡ್ತಾ ಇರ್ತೀರಾ. ಇದೇ ರೀತಿ ಕೂಡ. ಸೊ ಇಲ್ಲಿ ಏನಾಗುತ್ತೆ? ಇನ್ಫೈನೈಟ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಓಕೆನಾ? ಇದು ಜಸ್ಟ್ ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಜಸ್ಟ್ ಫ್ರೆಂಡ್ಸು, ಎನಿಮಿ, ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಹತ್ರ ಎಲ್ಲಾನು ಶೇರ್ ಮಾಡ್ತೀರಾ, ಇನ್ಫೈನೈಟ್ ಥಿಂಗ್ಸ್, ಏನೇ ನಿಮ್ಮ ಥಾಟ್ ಬಂದರೂ ಶೇರ್ ಮಾಡ್ತೀರಾ. ಸೊ ಅದು ಇನ್ಫೈನೈಟ್ ಸೊಲ್ಯೂಷನ್ನು. ಜಸ್ಟ್ ಫ್ರೆಂಡ್ ಅಂದರೆ ಬೆಳಗ್ಗೆ ಒಂದ್ಸಲಿ ಸಿಕ್ಕಿದಾಗ ಆಯ್ ಅಂತೀರಾ, ಸಂಜೆ ಹೋಗ್ಬೇಕಾದ್ರೆ ಬಾಯ್ ಅಂತೀರಾ. ಸೊ ಜಸ್ಟ್ ಒಂದು ಪಾಯಿಂಟಲ್ಲಿ ಮಾತಾಡ್ತೀರಾ, ಅದಕ್ಕೆ ಒಂದು ಸೊಲ್ಯೂಷನ್ನು. ಎನಿಮೀಸ್ ಹತ್ರ ಮಾತಾಡೋದೇ ಇಲ್ಲ, ಇಲ್ಲಿಂದ ಗುರಾಯಿಸು ಅಲ್ಲಿಂದ ಗುರಾಯಿಸು, ಒಟ್ಟಿನಲ್ಲಿ ಗುರಾಯಿಸ್ತಾ ಇರೋ, ಬಟ್ ಮಾತಾಡಬೇಡ. ಸೊ ಅದು ಪ್ಯಾರಲಲ್, ನೋ ಸೊಲ್ಯೂಷನ್. ಅದನ್ನು ಕಂಪ್ಲೀಟಾಗಿ ನೋಡೋ ಆಗಿದ್ರೆ ನೋಡಿ ಅದು ಯಾವ ರೀತಿ ತಗೋತೀವಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇದೆ. ನಾವು ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ಬಿ, ಕೋಎಫಿಷಿಯಂಟ್ ಆಫ್ ಸಿ ನ ತಗೊಂಡು ಅದ್ರ ರೇಷಿಯೋಸ್ನ ಕಂಪೇರ್ ಮಾಡ್ತೀವಿ. ನೋಡಿ, ನಾನು ಇಲ್ಲಿ ಸೊಲ್ಯೂಷನ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ.
ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 0. ಇಲ್ಲಿ ನಾನು ಯಾವ ರೀತಿ ಬರೀಬೋದು? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a1x ಪ್ಲಸ್ b1y ಪ್ಲಸ್ ಸಿ ಈಕ್ವಲ್ಸ್ ಟು 0. ಓಕೆನಾ? ಸೆಕೆಂಡ್ ಇಕ್ವೇಷನ್ ಯಾವ ರೀತಿ ಇದೆ? 3x ಪ್ಲಸ್ 4y ಮೈನಸ್ 20 ಈಕ್ವಲ್ಸ್ ಟು 0. ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ a2x b2y ಪ್ಲಸ್ c2 ಈಕ್ವಲ್ಸ್ ಟು 0. ಇಲ್ಲೇನು ಮಾಡಬೇಕು? ಕೋಎಫಿಷಿಯಂಟ್ ಆಫ್ ಎಕ್ಸ್, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? 1 ತಗೊಳ್ಳಿ, 1. ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಲ್ಲೇನಿದೆ? 3/3. ನಾವು ರೇಷಿಯೋ ಅಂದ್ರೇನು? ಡಿವೈಡ್ ಮಾಡಿ ಚೆಕ್ ಮಾಡೋದು. ಸೊ ನೆಕ್ಸ್ಟ್ ಬಿ ಏನು? -2. ಸಿ ಏನು? b2 ಏನು? 4. ಸೊ ಇಲ್ಲೇನಾಗ್ತಾ ಇದೆ? ಇದು ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ಲ. ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅನಿಸುತ್ತೆ. ನಾನು ಒಂದ್ಸಲಿ ಇದಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂತ ಒಂದ್ಸಲಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೋಡಿ. ಈಗ ರೇಷಿಯೋಸ್ ತೊಗೊಂಡ್ರೆ ಏನು ಬರುತ್ತೆ? a1 a2, b1 b2, c1 c2. ಓಕೆನಾ? ಯಾವಾಗ ಇಂಟರ್ಸೆಕ್ಟಿಂಗ್ ಆಗುತ್ತೆ, ಯಾವಾಗ ಕೋಇನ್ಸಿಡೆಂಟ್ ಆಗುತ್ತೆ, ಯಾವಾಗ ಪ್ಯಾರಲ್ ಆಗುತ್ತೆ? ಬೈ ಚೆಕಿಂಗ್ ದ ರೇಷಿಯೋಸ್. ಇದು ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು. ಈಗ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆದರೆ ಇದು ಇಂಟರ್ಸೆಕ್ಟಿಂಗ್. ಓಕೆನಾ? a1/a2 ಈಕ್ವಲ್ಸ್ ಟು b1/b2 ಈಕ್ವಲ್ಸ್ ಟು c1/c2 ಏನಾಗುತ್ತೆ ನಿಮಗೆ? ಕೋಇನ್ಸಿಡೆಂಟ್. ನೆಕ್ಸ್ಟ್ ಇನ್ನೊಂದು ಕಂಡೀಷನ್, a1/a2 ಈಕ್ವಲ್ಸ್ ಟು b1/b2 ಇಸ್ ನಾಟ್ ಈಕ್ವಲ್ಸ್ ಟು c1/c2 ನಿಮಗೆ ಪ್ಯಾರಲಲ್ ಸಿಗುತ್ತೆ. ಓಕೆನಾ? ಈ ಮೂರು ಕಂಡೀಷನ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್. a1/a2 is not equal to b1/b2, intersecting lines. a1/a2 equals to b1/b2 equals to c1/c2, coincident. a1/a2 equals to b1/b2 which is not equal to c1/c2, parallel. ಈ ಮೂರು ಕಂಡೀಷನ್ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ, ನನಗೆ ಪ್ರೀವಿಯಸ್ ಸ್ಲೈಡಲ್ಲಿ ಮಾಡ್ತಾ ಇದ್ನಲ್ಲ ಅದಷ್ಟು ಅರ್ಥ ಆಗುತ್ತೆ ನೋಡಿ. ಹಾಗಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಒನ್ ಸೆಕೆಂಡ್. ಇಲ್ಲಿ a1/a2 1/3 is not equal to 2/4 -2/4. -2/4 ನಾನು -1/2 ಅಂತಲೂ ಬರಿಬೋದು. ಬಟ್ ಇವೆರಡು ಈಕ್ವಲ್ ಇಲ್ಲ. ಅದೇನಾಗ್ತಾ ಇದೆ? a1/a2 is not equal to b1/b2 ಅಂದರೆ ಯಾವ ರೀತಿ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತೆ? ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಹೌ ಮೆನಿ ಸೊಲ್ಯೂಷನ್? ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್. ಅದನ್ನು ನಾವು ಯೂನಿಕ್ ಸೊಲ್ಯೂಷನ್ ಅಂತಲೂ ಕರಿಬೋದು, ಯಾಕಂದರೆ ಓನ್ಲಿ 1, ಅದಕ್ಕೆ ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಸೆಕೆಂಡ್ ಇಕ್ವೇಷನ್ ನೋಡಿ, 2x plus 3y minus 9 equals to 0, 4x plus 6y minus 18 equals to 0. ಇಲ್ಲಿ a1/a2 ಏನಾಗ್ತಾ ಇದೆ? 2/4. ಐ ಕ್ಯಾನ್ ರೈಟ್ ಇಟ್ ಆಸ್ 1/2. ಸೆಕೆಂಡ್ b1/b2 ಏನಾಗ್ತಾ ಇದೆ? 3/6. ದಿಸ್ ಆಲ್ಸೋ ಐ ಕ್ಯಾನ್ ರೈಟ್ ಆಸ್ 1/2. 3 1s 3 2s. ಈಗ c1/c2 -9 -18. minus get cancel. 9 1s 9 2s. ಆಲ್ ಆರ್ ಈಕ್ವಲ್. 1/2 ಈಕ್ವಲ್ ಟು 1/2 ಈಕ್ವಲ್ ಟು 1/2 ಈಕ್ವಲ್. ಅವಾಗ ಏನು ಬರ್ತಾ ಇದೆ? ಕೋಇನ್ಸಿಡೆಂಟ್ ಲೈನ್. ಕೋಇನ್ಸಿಡೆಂಟ್ ಲೈನ್ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ನಿಮಗೆ ಒಂದು ಎರಡಲ್ಲ, ಮೆನಿ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? ಇವರು ಬೆಸ್ಟ್ ಫ್ರೆಂಡ್ಸ್, ಇವರು ಜಸ್ಟ್ ಫ್ರೆಂಡ್ಸ್. ಅದಕ್ಕೆ ಬರೀ ಒಂದೇ ಸೊಲ್ಯೂಷನ್. ಇವರು ಬೆಸ್ಟ್ ಫ್ರೆಂಡ್ಸು, ತುಂಬ ಸೊಲ್ಯೂಷನು. ನೆಕ್ಸ್ಟ್ ಇಲ್ಲಿ ನೋಡಿ, x ಪ್ಲಸ್ 2y minus 4 equals to 0, 2x plus 4y minus 12 equals to 0. ಈಗ a1/a2 ಏನಾಯಿತು? 1/2. ಓಕೆ. b1/b2 ಏನಾಯಿತು? 2/4. ಐ ಕ್ಯಾನ್ ರೈಟ್ ಇಟ್ ಆಸ್ 1/2. ದಿಸ್ ಇಸ್ ಆಲ್ಸೋ ಓಕೆ. ನೆಕ್ಸ್ಟ್ c1/c2 -4 by -12. minus get cancels. 4 1s 4 3s. ಇಲ್ಲೇನಾಗ್ತದೆ ನೋಡಿ, a1/a2 ಈಕ್ವಲ್ಸ್ ಟು b1/b2 ಬಟ್ ನಾಟ್ ಈಕ್ವಲ್ಸ್ ಟು c1/c2. ಆ ಥರ ರೇಷಿಯೋಸ್ ಆದಾಗ ಏನಾಗುತ್ತೆ? ಪ್ಯಾರಲಲ್ ಲೈನ್ಸ್ ಬರುತ್ತೆ. ಪ್ಯಾರಲಲ್ ಲೈನ್ಸಲ್ಲಿ ನಮ್ಗೆ ಯಾವುದಾದ್ರೂ ಸೊಲ್ಯೂಷನ್ ಸಿಗುತ್ತಾ? ನೋ ಸೊಲ್ಯೂಷನ್. ವಿ ವೋಂಟ್ ಗೆಟ್ ಎನಿ ಸೊಲ್ಯೂಷನ್. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಇನ್ನೊಂದ್ಸಲಿ ರಿಪೀಟ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬೇಸ್ಡ್ ಅಪಾನ್ ದಿಸ್ ವಿ ವಿಲ್ ಸಾಲ್ವ್ ಸಮ್ ಕ್ವಶನ್ಸ್. ಚೆಕ್ graphically
ವೆದರ್ ದ ಪೇರ್ ಆಫ್ ಈಕ್ವೇಷನ್ಸ್ ವಿಲ್ ಗೆಟ್ ದ ಸೊಲ್ಯೂಷನ್ ಆರ್ ನಾಟ್ ಅಂತ. ಏನಂತ, ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 6, 2x minus 3y equal to 12. Before plotting the graph itself, we can identify whether we will get graph or not. ಆ ಗ್ರಾಫ್ ಸಿಕ್ಕಿದ್ರು ಯಾವ ರೀತಿ ಗ್ರಾಫ್ ಆಗಿರುತ್ತೆ ಅದು ನಮಗೊಂದು ಐಡಿಯಾ ಬರುತ್ತೆ. ಓಕೆ, ಇವೆರಡು ಟಚ್ ಆಗ್ತಾ ಇಲ್ಲ ಅಂದರೆ ಪ್ಯಾರಲಲ್ ಲೈನ್ಸ್ ಬರ್ಬೋದು. a1/a2 ಈಕ್ವಲ್ಸ್ ಟು b1/b2 ವಿಚ್ ಇಸ್ ನಾಟ್ ಈಕ್ವಲ್ ಟು c1/c2 ಅಂದರೆ ಪ್ಯಾರಲಲ್. ಸೊ ಈಸಿಯಾಗಿ ನಮಗೊಂದು ಐಡಿಯಾ ಇರುತ್ತೆ ಪ್ಯಾರಲಲ್ಲೇ ಬರುತ್ತೆ ಅಂತ. ಸೊ ಅದೇ ರೀತಿ ನಾವಿಲ್ಲಿ ಚೆಕ್ ಮಾಡಬೇಕು. ಫಸ್ಟ್ ಇಕ್ವೇಷನ್ ಏನಿದೆ, 1x ಪ್ಲಸ್ 3y ಮೈನಸ್ 6 ಈಕ್ವಲ್ಸ್ ಟು 0. 6ನ ನಾನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 2x ಮೈನಸ್ 3y ಈಕ್ವಲ್ಸ್ ಟು 12 ಬೇಡ, ನಾವು ಮೈನಸ್ 12 ಅಂತ ತಗೊಳ್ಳೋಣ. ಮೈನಸ್ 12 ಈಕ್ವಲ್ಸ್ ಟು 0. ಈಗ ಚೆಕ್ ಮಾಡೋಣ ರೇಷಿಯೋಸ್ ಏನು ಬರುತ್ತೆ ಅಂತ. a1/a2 ಇದು ನೋಡಿ, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0. ದಿಸ್ ಈಸ್ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0. a1/a2 ಏನಾಗುತ್ತೆ, 1/2. b1/b2 ಏನಾಗುತ್ತೆ, 3/-3. ಸೊ ನೋಡಿ, ನೀವು ಫಸ್ಟ್ 2 ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಸರ್ ಇಲ್ಲಿ ಮ್ಯಾಚೇ ಆಗ್ತಾ ಇಲ್ವಲ್ಲ ಸರ್. 1/2 ಈಸ್ ನಾಟ್ ಈಕ್ವಲ್ ಟು 3/-3 ಅಂದರೆ ಐ ಕ್ಯಾನ್ ರೈಟ್ 1/-1 ವಿಚ್ ಈಸ್ ನಾಟ್ ಮ್ಯಾಚಿಂಗ್. ಹೌದಲ್ವಾ, ಸ್ಟಾರ್ಟಿಂಗ್ಗೆ ಇದು ಈಕ್ವಲ್ ಆಗ್ತಾ ಇಲ್ಲ. ನಮಗೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಅಂದರೆ ಯಾವ ಥರ ಬರುತ್ತೆ ನಮಗೆ ಗ್ರಾಫ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಕರೆಕ್ಟಾ? ಗ್ರಾಫ್ ಏನು ಬರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ ಬರುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಲೈನ್ ಬರುತ್ತೆ ಅಂದರೆ ಯಾವ ರೀತಿ ನಾವು ಗ್ರಾಫ್ ಮಾಡೋದು ಅಂತ ನೋಡೋಣ. ಸಿ, ನಾವು ಫಸ್ಟು ಹೇಗೆ ಗ್ರಾಫ್ ಮಾಡೋದು ಅಂತ ನೋಡೋಣ. ಈಕ್ವೇಷನ್ ಏನಿದೆ, ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 6. ನಾವು ಫಸ್ಟ್ ಇದಕ್ಕೆ ಮಾತ್ರ ಒಂದು ಪ್ಲಾಟ್ ಮಾಡಿ ತೋರಿಸ್ತೀನಿ. ಯು ಕ್ಯಾನ್ ಟ್ರೈ ಫಾರ್ ಅನ್ನೋದು. ನನಗಿಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ ವೈ ವ್ಯಾಲ್ಯೂ ಸಿಗಬೇಕು. ಓಕೆನಾ? ಇಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0, ವೈ ವ್ಯಾಲ್ಯೂ ಏನು ಬರುತ್ತೆ. ಸೊ ನಾನೇ ಇದನ್ನೆಲ್ಲ ಟ್ರಾನ್ಸ್ಪೋಸ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 6, 3y ಈಕ್ವಲ್ಸ್ ಟು 6 ಮೈನಸ್ ಎಕ್ಸ್, ವೈ ಈಸ್ ಈಕ್ವಲ್ಸ್ ಟು 6 ಮೈನಸ್ x/3. ಅಂದರೆ ವೈ ಏನಾಗುತ್ತೆ, 6 ಮೈನಸ್ x/3. ಇದೊಂದು ಸ್ಮಾಲ್ ಟ್ಯಾಬ್ಲರ್ ಕಾಲಮ್ ಹಾಕ್ಕೊಳ್ಳೋಣ. ನಮಗೆ 2 ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ. 2-3 ವ್ಯಾಲ್ಯೂಸಲ್ಲೇ ನಾವು ಮಾಡಿಬಿಡ್ಬೋದು. ಈಗ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಆದರೆ ವೈ ಏನಾಗುತ್ತೆ, ವೈ ಈಸ್ ಈಕ್ವಲ್ಸ್ ಟು 6 ಮೈನಸ್ 0/3 ವಿಚ್ ಇಸ್ ಈಕ್ವಲ್ಸ್ ಟು 6/3 ವಿಚ್ ಗಿವ್ಸ್ 2. ಇದು 2. ಸಿ, ನಾನು ಹಾಕೊಳ್ಳೋ ಥರನೇ ನಂಬರ್ ಹಾಕೋಬೇಕಂತೇನಿಲ್ಲ. ನಿಮ್ಗೆ ಯಾವ ನಂಬರ್ ಬೇಕು ಅದನ್ನು ಅಪ್ಲೈ ಮಾಡ್ಕೋಬೋದು. ಎಕ್ಸ್ ವ್ಯಾಲ್ಯೂಗೆ ನೀವು 10 ಆದರೂ ತೊಗೊಳ್ಳಿ, 12 ಆದರೂ ತೊಗೊಳ್ಳಿ, -1 ಆದರೂ ತೊಗೊಳ್ಳಿ, -2 ಆದರೂ ತೊಗೊಳ್ಳಿ, ನಿಮ್ಮ ಇಷ್ಟ. ನೀವು ಯಾವುದಾದ್ರೂ ವ್ಯಾಲ್ಯೂ ತೊಗೋಬೋದು. ಯು ವಿಲ್ ಗೆಟ್ ದ ಸೇಮ್ ಗ್ರಾಫ್. ಈಗ ಎಕ್ಸ್ ಈಸ್ ಈಕ್ವಲ್ಸ್ ಟು ನಾನು 6 ಅಂತ ತೊಗೋತೀನಿ. ಇಫ್ ಐ ಟೇಕ್ ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಏನಾಗುತ್ತೆ, ವೈ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 6 ಮೈನಸ್ 6/3 ವಿಚ್ ಇಸ್ ಈಕ್ವಲ್ಸ್ ಟು 0/3 ವಿಚ್ ಇಸ್ ಈಕ್ವಲ್ಸ್ ಟು 0. ಏನಾಯಿತು, ಎಕ್ಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ ನಮಗೆ 2 ಸಿಕ್ತು. ಎಕ್ಸ್ ವ್ಯಾಲ್ಯೂ 6 ಆದರೆ ವೈ ವ್ಯಾಲ್ಯೂ ಏನು ಸಿಗುತ್ತೆ, 0 ಸಿಗುತ್ತೆ. ಇದನ್ನು ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡಿ ನೋಡೋಣ. ಸಿ, ಇದು ಕಾರ್ಟೀಸಿಯನ್ ಪ್ಲೇನ್. ನೀವು ಆಲ್ರೆಡಿ ಕಲ್ತಿರ್ತೀರ ಗ್ರೇಡ್ 9ಅಲ್ಲಿ. ಇದು ಒರಿಜಿನ್, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ಸೊ ಐ ವಿಲ್ ಟೇಕ್ 1 2 3 4 5 6 7. 1 2 3 4 5 6. ಸೊ ನಾವೆಲ್ಲ ಪಾಸಿಟಿವ್ ನಂಬರ್ ತೊಗೊಳೋದ್ರಿಂದ ನಾನು ಇಷ್ಟರಲ್ಲೇ ಗ್ರಾಫ್ ಮುಗಿಸ್ತೀನಿ. ಓಕೆನಾ? ಈಗ ಪಾಯಿಂಟ್ಸ್ ಏನಿದೆ, ಈಗ ಫಸ್ಟು ಯಾವ ಪಾಯಿಂಟ್ ಇದೆ, ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ವೈ ಇಸ್ ಈಕ್ವಲ್ಸ್ ಟು 2. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ವೈ ಇಸ್ ಈಕ್ವಲ್ಸ್ ಟು 2. ಈಗ ನಾನು ಬೇರೆ ಕಲರಲ್ಲಿ ಮಾಡ್ತೀನಿ. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ವೈ ಇಸ್ ಈಕ್ವಲ್ಸ್ ಟು 2. ಸೊ ಅದೇ ರೀತಿ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6, ವೈ ಇಸ್ ಈಕ್ವಲ್ಸ್ ಟು 0. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6, ವೈ ಇಸ್ ಈಕ್ವಲ್ಸ್ ಟು 0. ಸೊ ನೋಡಿ, ಇಂದ 6ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ಒನ್ ಸ್ಟ್ರೈಟ್ ಲೈನ್. ಸೊ ಇದು ಸ್ಟ್ರೈಟ್ ಲೈನ್ ಆಯಿತು. ಇದು ಯಾವ ಈಕ್ವೇಷನ್ನು ಅದನ್ನು ನಾವು ಬರ್ಕೊಳ್ಳೋಣ. ಯಾವುದು ಇದು ಈಕ್ವೇಷನ್ನು, ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 6. ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 6. ಈಗ ಅದೇ ರೀತಿ ನೀವೀಗ ಇನ್ನೊಂದಕ್ಕೆ ಮಾಡಬೇಕು, ಇನ್ನೊಂದು ಇಕ್ವೇಷನ್ಗೆ. ಏನದು ಇನ್ನೊಂದು ಇಕ್ವೇಷನ್, 2x ಮೈನಸ್ 3y ಮೈನಸ್ 12.
2x minus 3y minus 12 equals to 0. ಇದರಲ್ಲೂ ಅಷ್ಟೇ ಎರಡು ಟ್ಯಾಬ್ಲೆಟ್ ಕಾಲಮ್ ಹಾಕೊಳ್ಳಿ, ಎರಡು ವ್ಯಾಲ್ಯೂ ಇದ್ರೆ ಸಾಕು. ಈಗ x is equals to 0 ಆದರೆ y ಏನಾಗುತ್ತೆ? ಸೊ y ನಾನು ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ y is equals to 2x minus 12 by 3. ಸೊ ಏನಾಗುತ್ತೆ ಇಲ್ಲಿ? y is equals to 2x minus 12 by 3. x 0 ಆದರೆ ಏನಾಗುತ್ತೆ? 2 becomes 0, minus 12 by 3 is minus 4. ಈಗ x 3 ಆದರೆ ಏನಾಗುತ್ತೆ? ನೀವು ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 2 3s are 6. 6 minus 12 is minus 6 by 3 which is equals to minus 2. ಸೊ ಇಲ್ಲಿ ನೆಗೆಟಿವ್ ನಂಬರ್ಸ್ ಬರ್ತಾ ಇರೋದ್ರಿಂದ ಐ ವಿಲ್ ಟೇಕ್ ನೆಗೆಟಿವ್ ನಂಬರ್ಸ್ ಹಿಯರ್. -1, -2, -3, -4, -5. ಸೊ ಈ ಕಡೆ ಏನು ಬರುತ್ತೆ? -1, -2, -3, -4, -5, -6. ಈಗ x is equals to 0, y is equals to -4. x is equals to 0, y is equals to -4. ಇಲ್ಲಿ ಬರುತ್ತೆ ನೆಕ್ಸ್ಟ್. ಇಫ್ x is equals to 3, y is equals to -2. ಓಕೆನಾ? ಈಗ ಒಂದು ಸ್ಟ್ರೈಟ್ ಲೈನ್ ತೊಗೊಂಡು ನಾವು ಇದನ್ನು ಜಾಯಿನ್ ಮಾಡೋಣ. ಸೊ ನೋಡಿ ಇಲ್ಲಿ ಇದೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ? ಇಫ್ ಐ ಎಕ್ಸ್ಟೆಂಡ್ ದಿಸ್ ಲೈನ್, ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ನೋಡಿ. ಫಸ್ಟ್ x ಕೋಆರ್ಡಿನೇಟ್ ತಗೋಬೇಕು, ಲೇಟರ್ ಯು ಹ್ಯಾವ್ ಟು ಟೇಕ್ y ಕೋಆರ್ಡಿನೇಟ್. x ಏನಾಗ್ತಾ ಇದೆ? 0. ಇಸ್ ಇಟ್ 0? ನೋ. x ಮೇಲೆ ಇರೋದ್ರಿಂದ x ಏನಾಗ್ತಾ ಇದೆ? 6. x ಕೋಆರ್ಡಿನೇಟ್ ಇಸ್ 6, y ಕೋಆರ್ಡಿನೇಟ್ 0 ಆಗ್ತಾ ಇದೆ. ಸೊ ವೇರ್ ಇಟ್ ಇಸ್ ಇಂಟರ್ಸೆಕ್ಟಿಂಗ್ ಎಕ್ಸಾಕ್ಟ್ಲಿ 6,0, p ಆಫ್ 6,0. ಇದು ಯಾವ ಇಕ್ವೇಷನ್ ಇದು? 2x minus 3y minus 12 equals to 0. ಸೊ ನಮಗಿಲ್ಲಿ ಒಂದು ಸೊಲ್ಯೂಷನ್ ಬರ್ತಾ ಇದೆ. ಆ ಸೊಲ್ಯೂಷನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ 6,0 ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಈ ರೀತಿ ನೀವು ಗ್ರಾಫಿಕಲಿ ಸೊಲ್ಯೂಷನ್ ಫೈಂಡ್ ಮಾಡ್ಬೋದು. ನೆಕ್ಸ್ಟ್, ಬೇಸ್ಡ್ ಅಪಾನ್ ದಿಸ್ ಒಂದು ಕ್ವೆಶ್ಚನ್, ಸ್ಟೇಟ್ಮೆಂಟ್ ಟೈಪ್ ಕ್ವೆಶ್ಚನ್. ಹಾಫ್ ದ ಪೆರಿಮೀಟರ್ ಆಫ್ ಅ ರೆಕ್ಟಾಂಗ್ಯುಲರ್ ಗಾರ್ಡನ್, ಹಾಫ್ ಪೆರಿಮೀಟರ್ ಆಫ್ ಅ ರೆಕ್ಟಾಂಗ್ಯುಲರ್ ಗಾರ್ಡನ್ whose length is 4 more than its width is 36 meter. Find the dimensions of the garden. ಏನು ಕೊಡ್ತಾ ಇದ್ದಾರೆ? ಹಾಫ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗ್ಯುಲರ್ ಗಾರ್ಡನ್ ಅಲ್ಲಿ ಹಾಫ್ ಆಫ್ ದ ಪೆರಿಮೀಟರ್, ಅರ್ಧ ಪೆರಿಮೀಟರ್ ತಗೊಂಡ್ರೆ ಲೆಂತ್ ಈಸ್ 4 meter more than its width. ಓಕೆನಾ? ಲೆಂತ್ ಏನಾಗ್ತಾ ಇದೆ? 4 meter ಜಾಸ್ತಿ ಇದೆ ವಿಡ್ತ್ಗಿಂತ, ವಿಚ್ ಗಿವ್ಸ್ ಯು 36 meter. ಆ 36 meter ಏನು? ಹಾಫ್ ಆಫ್ ದ ಪೆರಿಮೀಟರ್. ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್. ಡೈಮೆನ್ಷನ್ಸ್ ಅಂದರೆ ಲೆಂತ್ ಬ್ರೆಡ್ತ್ನ ನೀವು ಫೈಂಡ್ ಮಾಡಬೇಕು. ಓಕೆನಾ? ನಾವು ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಲೆಂತ್ ಈಸ್ 4 more than its width. ಸೊ ಲೆಟ್ ಅಸ್ ಅಸ್ಯೂಮ್ ವಿಡ್ತ್ ಆಸ್ x. ನಾವು ವಿಡ್ತ್ನ x ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಲೆಂತ್ ಏನಾಗುತ್ತೆ? ಲೆಂತ್ ಏನು ಕೊಟ್ಟಿದ್ದಾರೆ? 4 more than ಅಂದರೆ ಪ್ಲಸ್ 4 plus x or x plus 4. ಹಾಫ್ ಆಫ್ ದ ಪೆರಿಮೀಟರ್. ಪೆರಿಮೀಟರ್ ಫಾರ್ಮುಲಾ ಏನು ನಮಗೆ ರೆಕ್ಟಾಂಗಲ್ಗೆ? 2 into ಲೆಂತ್ ಪ್ಲಸ್ ಬ್ರೆಡ್ತ್. ಹೌದಲ್ವಾ? ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ಸ್ ಟು 2 into ಲೆಂತ್ ಪ್ಲಸ್ ಬ್ರೆಡ್ತ್. ಬಟ್ ಇಲ್ಲಿ ಏನು ಕೇಳ್ತಾ ಇರೋದು? ಹಾಫ್ ಆಫ್ ದ ಪೆರಿಮೀಟರ್. ಹಾಫ್ ಆಫ್ ದ ಪೆರಿಮೀಟರ್, ಹಾಫ್ ಆಫ್ ದ ಪೆರಿಮೀಟರ್ ಏನಾಗುತ್ತೆ? 1/2 into 2 into ಲೆಂತ್ ಪ್ಲಸ್ ಬ್ರೆಡ್ತ್. E2 get cancels. So half of the perimeter is equal to length plus breadth. And they already given perimeter of the perimeter is 36 meter. Okay na? ಇಲ್ಲಿ ಲೆಂತ್ ಪ್ಲಸ್ ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು 36 ಮೀಟರ್. ಲೆಂತ್ ವ್ಯಾಲ್ಯೂ ಏನು? x ಪ್ಲಸ್ 4. ಬ್ರೆಡ್ತ್ ವ್ಯಾಲ್ಯೂ ಏನು? x. ಇಲ್ಲಿ ಅಪ್ಲೈ ಮಾಡೋಣ. x ಪ್ಲಸ್ 4 ಇಸ್ ಈಕ್ವಲ್ಸ್ ಟು 36. 2x ಪ್ಲಸ್ 4 ಇಸ್ ಈಕ್ವಲ್ಸ್ ಟು 36. 2x ಇಸ್ ಈಕ್ವಲ್ಸ್ ಟು 36 ಮೈನಸ್ 4. 2x ಇಸ್ ಈಕ್ವಲ್ಸ್ ಟು 32. x ಇಸ್ ಈಕ್ವಲ್ಸ್ ಟು 16 ಮೀಟರ್. x ಅಂದ್ರೆ ಏನು? ವಿಡ್ತ್. ವಿಡ್ತ್ ಇಸ್ ಈಕ್ವಲ್ಸ್ ಟು 16 ಮೀಟರ್ ಆಗಿದ್ರೆ ಲೆಂತ್ ಏನಾಗುತ್ತೆ? 16 ಪ್ಲಸ್ 4 ವಿಚ್ ಇಸ್ ಈಕ್ವಲ್ಸ್ ಟು 20 ಮೀಟರ್. ಸೊ ವಿಡ್ತ್ ಏನಾಯಿತು? ಲೆಂತ್ ಏನಾಯಿತು? 20 ಮೀಟರ್. ವಿಡ್ತ್ ಏನಾಯಿತು? 16 ಮೀಟರ್. ಸೊ ನೋಡಿ, ಈ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂದರೆ, ಫಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂದರೆ ಏನು ಅಂತ ಕಲ್ತಿದ್ದೀವಿ. ನೆಕ್ಸ್ಟ್ ಗ್ರಾಫಿಕಲ್ ಮೆಥಡ್, ಯಾವ ರೀತಿ ಗ್ರಾಫ್ ಬರುತ್ತೆ ಅಂತ, ಅದರಲ್ಲಿ ಕನ್ಸಿಸ್ಟೆಂಟ್ ಏನು, ಇನ್ಕನ್ಸಿಸ್ಟೆಂಟ್ ಏನು, ಡಿಪೆಂಡೆಂಟ್ ಅಂದರೆ ಏನು, ಮತ್ತು ಅದರ ಕಂಡೀಷನ್ಸ್ ಏನು, ಮತ್ತು ಹೇಗೆ ಸಾಲ್ವ್ ಮಾಡೋದು ಅಂತ ಗ್ರಾಫಿಕಲಿ. ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಇನ್ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸಿ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಇಂಟ್ರೊಡಕ್ಷನ್, ದಟ್ ಈಸ್ ಹೌ ಟು ಸಾಲ್ವ್ pair of linear equation in two variables, that is elimination method and substitution method, and we will solve some more important questions. Thank you. Have a great day.